ಪ್ರತಾಪ್ ಸಿಂಹ ಅವರು 2 ಸಲ ಸಂಸದರಾಗಿದ್ದಾರೆ. ಎಲ್ಲಿ ನಮ್ಮ ಮೈಸೂರು ಜಿಲ್ಲೆಗೆ. ಅವ್ರಿಗೆ ಏನು ಮಾತಾಡಬೇಕು ಏನು ಮಾತಾಡ್ಬೇಕು ಒಂದು ಗೊತ್ತಿಲ್ಲ. ಒಬ್ಬ ಮೋಸ್ಟ್ಲಿ ಅವನು ಹುಚ್ಚ ಇರ್ಬೇಕು. ಅವನು ಒಬ್ಬ ಸಂಸದನಾಗಿ ಹೋಗಿ ಮುಂದೆ ಕಟ್ ಮಾಡಕ್ಕೆ ಹೇಳಿ ಅಂತ ಹೇಳ್ತಾನಲ್ಲ, ಅವನೊಬ್ಬ ತಂಗಿ ಅನ್ಕೊಂಡು ಸೈಟ್ ತಗೊಂಡ ಅವನು. ಆಮೇಲೆ ಯಾವ್ದೋ ಹುಡುಗಿರ ಹತ್ರ ಅವಾಗ ಬಂದಿತ್ತಲ್ಲ, ಹುಡುಗಿರ ಹತ್ರ ರೆಕಾರ್ಡ್ ಮಾಡಿ ಮಾತಾಡೋದು, ಅಶ್ಲೀಲ ಮಾತಾಡೋದು, ಎಷ್ಟು ಜನ ಹುಡುಗಿರು ಹಾಳು ಮಾಡೋನು ಅವನು. ಅದನ್ನೆಲ್ಲ ಬಂದಿದೆ. ಅದೆಲ್ಲ ಅವನೊಂಚೂರು ಮಾನ ಮರ್ಯಾದೆ ಏನಿಲ್ಲ. ಒಬ್ಬ CM ಬಗ್ಗೆ ಏನು ಮಾತಾಡಬೇಕು ಏನು ಮಾತಾಡ್ಬಾರ್ದು ಅಂತ ಒಂಚೂರು ಅವನಿಗೆ ನಾಲಾಯಕ್ ನನ್ನ ಮಗ. ಅವನಿಗೆ ಬುದ್ಧಿಯಲ್ಲಿ ತಲೆಯಲ್ಲಿ ಬುದ್ಧಿ ಇದೆಯಾ ಲೆದ್ದಿದೆ ಅಂತೂ ದೇವರನ್ನೇ ಗೊತ್ತಿಲ್ಲ. ಮೈಸೂರು ಕೊಡೆಗೆ ಪ್ರತಾಪ್ ಸಿಂಹ ಅವ್ರದ್ದೇನು ಸಿದ್ದರಾಮಯ್ಯದೇನು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಅವ್ನು ಹೇಳಕ್ಕಾಗಲ್ಲ. ಅವನೊಬ್ಬ ಹುಚ್ಚನ ಮಗ. ಆ ಹುಚ್ಚನ ಸ್ಟೇಟ್ಮೆಂಟ್ ಯಾಕೆ ನಂಬ್ತೀರ ನೀವೆಲ್ಲ? ಫಸ್ಟ್ ಯಾವ್ದು ಹನುಮ ಜಯಂತಿಯಲ್ಲಿ ಮೈಸೂರಲ್ಲಿ ಮಾಡ್ದ, ಅಲ್ಲೂ ಗಲಭೆ ಎಬ್ಬಿಸ್ದ. ಅಲ್ಲಿ ಪೊಲೀಸ್ಗೆಲ್ಲ ಗಾಡಿ ತಗೊಂಡು ಗುದ್ದ. ಅಲ್ಲಿ ಬ್ಯಾರಿಕೇಡ್ ಹಾಕಿದ್ರು, ಅಲ್ಲೂ ಬ್ಯಾರಿಕೇಡ್ ತಗೊಂಡು ಕಾರ್ ತಗೊಂಡೆಲ್ಲ ಗುದ್ದ. ಅಲ್ಲಿ ತಿರ್ಗಾ ಇವಾಗ ಮೊನ್ನೆ ಯಾವ್ದಲ್ಲಿ ಮದ್ದೂರಲ್ಲಿ ಅಲ್ಲೂ ಗಲಭೆ ಎಬ್ಬಿಸ್ತ ಹೋಗಿ. ಅವ್ನು ಬರೀ ಏನ್ ಗೊತ್ತಾ ಸರ್ ಕೆಲಸ, ಒಂದು ಬರೀ ಧರ್ಮ ವಿಷ ಬಿತ್ತೋದು, ಜನ ಬಾಂಬ್ ಬಿಕ್ಕೋದು, ಜಗಳ ಆಡಬೇಕು, ಶಾಂತಿಯಾಗಿರ್ಬೇಕು ಅಷ್ಟೇ ಅವನು.